ಹಲೋ ಎವ್ರಿವನ್, ನಾನು ಚಂದ್ರಶೇಖರ್, ಎಂಟ್ರಿಫಿನ್ ಅಕಾಡೆಮಿಯ ಸ್ಟಾಕ್ ಮಾರ್ಕೆಟ್ ಮೆಂಟರ್. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಬ್ಯಾಂಕ್ ನಿಫ್ಟಿಯ 26 ಫೆಬ್ರವರಿಯ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸನ್ನು ಡಿಸ್ಕಸ್ ಮಾಡಿಕೊಟ್ಟಿದ್ದೀವಿ. ಮೊದಲನೇದಾಗಿ ಈ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಂತ ಅಂದರೆ ಬ್ಯಾಂಕ್ ನಿಫ್ಟಿನ ಡೈಲಿ ಟೈಮ್ ಫ್ರೇಮಲ್ಲಿ ಅಬ್ಸರ್ವೇಷನನ್ನು ಮಾಡಬೇಕು. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನಾನು ತುಂಬ ಹಳೆ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಬ್ಯಾಂಕ್ ನಿಫ್ಟಿ ಡಬ್ಲ್ಯೂ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಆದರೆ ಇನ್ನೂ ಆ ಪ್ಯಾಟರ್ನ್ ಕಂಪ್ಲೀಟ್ ಆಗಿರೋದಿಲ್ಲ. ಬಟ್ ರೀಸೆಂಟ್ ಲಾಸ್ಟ್ 4 ಸೆಷನನ್ನು ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ 4 ಸೆಷನನ್ನೇ ಏನಕ್ಕೆ ಕನ್ಸಿಡರ್ ಮಾಡಬೇಕಂತಂದರೆ ಅದಕ್ಕೂ ಕೂಡ ಒಂದು ಟೆಕ್ನಿಕಲ್ ಲಾಜಿಕಲ್ ರೀಸನ್ ಇದೆ. ಏನಪ್ಪ ಅಂತಂದರೆ ಬ್ಯಾಂಕ್ ನಿಫ್ಟಿಯ ಡಬ್ಲ್ಯೂ ಪ್ಯಾಟರ್ನ್ ಕಂಪ್ಲೀಟ್ ಆಗಬೇಕಂತಂದರೆ ಬ್ಯಾಂಕ್ ನಿಫ್ಟಿ ಅಪ್ ಟ್ರೆಂಡಲ್ಲಿ ಮೂವ್ ಆಗಬೇಕಿತ್ತು. ಬಟ್ ಲಾಸ್ಟ್ 4 ಸೆಷನಿಂದ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಅಂದರೆ ಬೇರಿಶ್ ಮೂಮೆಂಟಮನ್ನು ತೋರಿಸ್ತಾ ಇರುವಂಥದ್ದು. ಸೊ ಅದಕ್ಕೆ ಕಾರಣವಾದಂಥ ಮೊದಲನೇ ಕ್ಯಾಂಡಲ್ ಯಾವುದು ಅಂತ ಅಂದರೆ 21ನೇ ತಾರೀಕಲ್ಲಿ ಫಾರ್ಮೇಷನ್ ಆಗಿರುವಂಥ ಕ್ಯಾಂಡಲ್. ಇದರ ಹೈ ಬಂದು 47,400 ಇದೆ. ಇದಾದ ನಂತರ ಬ್ಯಾಂಕ್ ನಿಫ್ಟಿ ಆ ಒಂದು ಪ್ರೈಸನ್ನು ಕ್ರಾಸ್ ಮಾಡಿ ಮೇಲಕ್ಕೆ ಹೋಗೋ ಪ್ರಯತ್ನವನ್ನಂತೂ ಮಾಡಿಲ್ಲ, ಅದರಿಂದ ಕೆಳಗಡೆನೇ ಟ್ರೇಡ್ ಆಗ್ತಾ ಇದೆ. ಸೊ ಇದಿಷ್ಟು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಆದರೆ 5 ಮಿನಿಟ್ಸಲ್ಲಿ ಬ್ಯಾಂಕ್ ನಿಫ್ಟಿ ಹೇಗೆ ಬಿಹೇವ್ ಮಾಡಿದೆ ಅಂತಂದರೆ ಇಂಟ್ರಾಡೇನಲ್ಲಿ ಆಪ್ಷನ್ ಬೈ ಮಾಡೋರಿಗೆ ಹೇಗೆ ಬ್ಯಾಂಕ್ ನಿಫ್ಟಿ ರೆಸ್ಪಾಂಡ್ ಮಾಡ್ತಾ ಇದೆ ಅಥವಾ ಯಾವ ರೀತಿಯಾದ ಟ್ರೆಂಡ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಆಪರ್ಚುನಿಟಿಯನ್ನು ನಾವು ಸ್ಪಾಟ್ ಮಾಡ್ಬೋದಿತ್ತು ಅಂತ ನೋಡೋದಾದರೆ ಇದಕ್ಕೆ ನಮಗೆ ತುಂಬ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿರೋ ಫ್ಯಾಕ್ಟರ್ ಯಾವುದಂತಂದರೆ ಬ್ಯಾಂಕ್ ನಿಫ್ಟಿಯ ಇವತ್ತಿನ ಓಪನಿಂಗ್. ಸೊ ಬ್ಯಾಂಕ್ ನಿಫ್ಟಿಯ ಇವತ್ತಿನ ಓಪನಿಂಗನ್ನು ನೋಡಿದ್ರೆ ಒಂದು ಸ್ಲೈಟ್ ಗ್ಯಾಪ್ ಡೌನ್ ಓಪನಿಂಗನ್ನು ನೋಡಿರುವಂಥದ್ದು. ಸೊ ಗ್ಯಾಪ್ ಡೌನ್ ಓಪನಿಂಗ್ ಏನನ್ನ ಸೂಚಿಸುತ್ತೆ ಅಂತಂದರೆ ಓವರ್ನೈಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಇರೋದನ್ನು ಸೂಚಿಸುತ್ತೆ. ಬಟ್ ಆದರೆ ಆ ಒಂದು ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆಯಾ ಹೋಲ್ ಡೇ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಕಂಟಿನ್ಯೂ ಆಗಿಲ್ಲ. ಫಸ್ಟು ಮಾರ್ಕೆಟ್ ಓಪನ್ ಆದ ಅರ್ಧ ಗಂಟೆಗಳ ಕಾಲ ಏನಾಗಿದೆ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂಮೆಂಟಮನ್ನು ಕೊಟ್ಟಿರುವಂಥದ್ದು. ಸೊ ಬೇಸ್ಡ್ ಆನ್ ಫಾರ್ಮೇಷನ್ ಆಫ್ ಫಸ್ಟ್ 5 ಮಿನಿಟ್ಸಿನ ಕ್ಯಾಂಡಲ್ ಫಾರ್ಮೇಷನ್ ಮೇಲೆ ನಾನು 2 ಸ್ಟ್ರೈಕ್ ಪ್ರೈಸ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮೊದಲನೇ ಸ್ಟ್ರೈಕ್ ಪ್ರೈಸ್ ಬಂದು 46,500 PE, ಎರಡನೇ ಸ್ಟ್ರೈಕ್ ಪ್ರೈಸ್ ಬಂದು 47,000 CE. ಸೊ PE ಮತ್ತು CE ಸೈಡ್ ಏನಕ್ಕೆ ಒಂದೊಂದು ಸ್ಟ್ರೈಕ್ ಪ್ರೈಸ್ ಅಂತ ಅಂದರೆ ಸೊ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟಿನ ಮೇಲೆ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಏನಾದರೂ ಅಪ್ಸೈಡಲ್ಲಿ ಹೋಗೋದಾದರೆ CE ಅನ್ನು ತೊಗೊಳ್ಳೋದು, ಡೌನ್ ಸೈಡಲ್ಲಿ ಹೋಗೋದಾದರೆ PE ಅನ್ನು ತೊಗೊಳ್ಳೋದು ವಿತ್ ಪ್ರಾಪರ್ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ಸೊ ಇದರ ಅನುಗುಣವಾಗಿ ನನಗೆ ಸಿನಲ್ಲಿ ಒಂದು ಟ್ರೇಡ್ ಸಿಗುತ್ತೆ. ಆ ಟ್ರೇಡ್ ಯಾವ ಪ್ರೈಸ್ ರೇಂಜ್ ಮೇಲೆ ಸಿಗುತ್ತೆ ಅಂತ ನೋಡೋದಾದರೆ 355 ಮೇಲೆ ನನ್ನ ಎಂಟ್ರಿ ಆಗಿರುತ್ತೆ. ಸೊ ಏನಕ್ಕೆ ಇಟ್ಸ್ ಬಿಕಾಸ್ ಆಫ್ ಫಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ ಮೇಲೆ ಒಂದು ಟ್ರೇಡನ್ನು ಅಟೆಂಪ್ಟ್ ಮಾಡೋದಾಗಿರುತ್ತೆ. ಸೊ ಸೆಕೆಂಡ್ ಕ್ಯಾಂಡಲ್ ಈ ಒಂದು ಟ್ರೇಡನ್ನು ನಾನು ಅಟೆಂಪ್ಟ್ ಮಾಡ್ತಾ ಇರೋದು ಯಾವ ಬೇಸಿಸ್ ಮೇಲೆ ಅಂದರೆ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆದ ನಂತರ ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಷನ್, ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಫಸ್ಟ್ ಕ್ಯಾಂಡಲ್ ಏನು ಫಾರ್ಮೇಷನ್ ಆಗುತ್ತೆ ಅದೊಂದು ಇಂಡಿಸಿಷನ್ ಕ್ಯಾಂಡಲ್ ಆಗಿರುತ್ತೆ. ಸೊ ಅದಾದ ನಂತರ ಏನು ಸೆಕೆಂಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಆ ಸೆಕೆಂಡ್ ಕ್ಯಾಂಡಲಿನ ಬ್ರೇಕ್ಔಟಿನ ಮೇಲೆ ನನ್ನ ಎಂಟ್ರಿ ಡಿಸಿಷನನ್ನು ಮಾಡ್ತೀನಿ. ಸೊ ನನ್ನ ಎಂಟ್ರಿ ಪಾಯಿಂಟ್ ಬಂದು ಸಮ್ವೇರ್ ಅರೌಂಡ್ 355 ಮೇಲೆ ಇರುತ್ತೆ. ಸೊ ಇವತ್ತಿನ ಕ್ಯಾಂಡಲ್ ನೋಡೋಣ, 355 ಮೇಲೆ ಇರುತ್ತೆ. ಇದರ ಟಾರ್ಗೆಟ್ ಬಂದು ಸಮ್ವೇರ್ ಅರೌಂಡ್ 390 ತನಕ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಟ್ರೇಡ್ 385 ತನಕ ಹೋಗುತ್ತೆ. 5 ಪಾಯಿಂಟ್ಸಿಂದ ನನ್ನ ಟಾರ್ಗೆಟ್ ಮಿಸ್ ಆಗುತ್ತೆ. ಸಿನ್ಸ್ ನೋಡಿ ಮಾರ್ಕೆಟಲ್ಲಿ ಮೊಮೆಂಟಮ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ನನಗೆ ಐಡೆಂಟಿಫೈ ಮಾಡೋದಕ್ಕೆ ಸಿಕ್ಕಂಥ ಸೂಚನೆಗಳೇ ಈ ನೋಡಿ. ಮೊಮೆಂಟಮ್ ಇತ್ತು ಅಂತಂದರೆ ಒಂದೇ ಸ್ಟ್ರೆಚಲ್ಲಿ ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಆಗಿ ಬುಲ್ಲಿಶ್ ಕ್ಯಾಂಡಲ್ಗಳು ಫಾರ್ಮೇಷನ್ ಆಗ್ತವೆ. ಬಟ್ ಆದರೆ ಈ ಒಂದು ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗ್ತಾ ಇಲ್ಲ, ಸ್ವಲ್ಪ ಬೇರಿಶ್ ಕ್ಯಾಂಡಲ್ಗಳು ನ್ಯೂಟ್ರಲ್ ಪ್ಯಾಟರ್ನ್ಗಳು ಫಾರ್ಮೇಷನ್ ಆಗ್ತಾ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಮೊಮೆಂಟಮಲ್ಲಿ ನನಗೆ ಡೌಟ್ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಕಾಸ್ಟ್ ಟು ಕಾಸ್ಟ್ ಸ್ಟಾಪ್ ಲಾಸನ್ನು ನನ್ನ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದ ಕಾಸ್ಟ್ ಟು ಕಾಸ್ಟ್ ಸ್ಟಾಪ್ ಲಾಸ್ ಇಟ್ಕೊತೀನಿ. ಸೊ ಅನ್ಫಾರ್ಚುನೇಟ್ಲಿ ಪ್ರಾಫಿಟ್ ಬುಕ್ ಮಾಡೋಕ್ಕಾಗಲ್ಲ, ಫಾರ್ಚುನೇಟ್ಲಿ ಲಾಸ್ ಕೂಡ ಬುಕ್ ಆಗಲ್ಲ. ಸೊ ಓವರಾಲ್ ನಾನು ಇವತ್ತು ಅಟೆಂಪ್ಟ್ ಮಾಡಿದ ಒಂದು ಟ್ರೇಡ್ ಏನಾಗಿತ್ತು ಅಂತ ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಆಗಿದೆ. ಸೊ ಅದಾದಮೇಲೆ ಏನಾಯಿತು, ಬ್ಯಾಂಕ್ ನಿಫ್ಟಿನಲ್ಲಿ ನೀವೇನಾದರೂ ಈ ಪಾಯಿಂಟಲ್ಲಿ ಟ್ರೇಡ್ ಎಂಟ್ರಿ ತೊಗೊಂಡು ಕರೆಕ್ಟಾಗಿ ಕಾಸ್ಟ್ ಟು ಕಾಸ್ಟ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ ಅಗ್ರೆಸಿವ್ ಆಗಿ ಡೌನ್ವರ್ಡ್ ಮೊಮೆಂಟಮನ್ನು ನೋಡಿರುವಂಥದ್ದು. ಬ್ಯಾಂಕ್ ನಿಫ್ಟಿ ಇಮ್ಮಿಡಿಯೇಟ್ ಅಗ್ರೆಸಿವ್ ವಿತಿನ್ ಅ ಸ್ಪ್ಯಾನ್ ಆಫ್ 15 ಮಿನಿಟ್ಸ್ ನಾವು ಏನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಡಬಲ್ ಲಾಸನ್ನು ಬ್ಯಾಂಕ್ ನಿಫ್ಟಿ ತೋರಿಸಿರುವಂಥದ್ದು, ನಾವೇನಾದರೂ ಇಮ್ಮಿಡಿಯೇಟ್ ಆಗಿ ಎಕ್ಸಿಟ್ ಆಗಿಲ್ಲ ಅಂತ ಅಂದರೆ. ಸೊ ಅದಾದಮೇಲೆ ಏನಾಯಿತು, ಬ್ಯಾಂಕ್ ನಿಫ್ಟಿಯ ಕ್ಯಾಂಡಲ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಮತ್ತೊಂದು ಟ್ರೇಡ್, ಆಬ್ವಿಯಸ್ಲಿ ಒಂದು ಟ್ರೇಡ್ ನನಗೆ ಲಾಭ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಟ್ರೇಡನ್ನು ನಾನು ಅಟೆಂಪ್ಟ್ ಮಾಡ್ತೀನಿ. ಬಟ್ ಆದರೆ ಕ್ಯಾಂಡಲ್ 6 ಫಾರ್ಮೇಷನ್ಗಳು ಏನು ನನಗೆ ಆ ಪ್ಯಾಟರ್ನ್ಗಳು ಫಾರ್ಮೇಷನ್ ಆಗ್ತಿತ್ತು ಆ ಎಲ್ಲ ಯಾವುದೇ ಪ್ಯಾಟರ್ನ್ಗಳು ಕೂಡ ನನಗೆ ಅಷ್ಟು ಪಾಸಿಟಿವ್ ಅಂತ ಅನಿಸಿಲ್ಲ. ಅಂದರೆ ಯಾವುದೇ ಕಡೆ ಟ್ರೇಡನ್ನು ಕೊಡುವ ಒಂದು ಕನ್ಫರ್ಮೇಷನ್ಗಳು ಸಿಗ್ತಿರಲಿಲ್ಲ. ಓವರಾಲ್ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಅಪ್ಸೈಡು ಕೂಡ ಕನ್ಫರ್ಮೇಷನ್, ಡೌನ್ ಸೈಡು ಕೂಡ ಕನ್ಫರ್ಮೇಷನ್, ಆಪ್ಷನ್ ಬೈಂಗಲ್ಲಿ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಿತ್ತು. ಹಾಗಾಗಿನೇ ಐ ಡಿಸೈಡೆಡ್ ನಾಟ್ ಟು ಟ್ರೇಡ್, ಜಸ್ಟ್ ಟು ಅಬ್ಸರ್ವ್ ದ ಮಾರ್ಕೆಟ್. ಸೊ ಒಂದು ಟ್ರೇಡನ್ನು ಅಟೆಂಪ್ಟ್ ಮಾಡಿದೆ, ನೋ ಪ್ರಾಫಿಟ್ ನೋ ಲಾಸಲ್ಲಿ ಎಕ್ಸಿಟ್ ಆಯಿತು. ಸೊ ಅದಾದ ನಂತರ ಬ್ಯಾಂಕ್ ನಿಫ್ಟಿ ಎಂಡಿಂಗಲ್ಲಿ ಏನಾಗಿದೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಇನ್ನೇನು ಮಾರ್ಕೆಟ್ ಎಂಡ್ ಆಗುವಂಥ ಟೈಮಲ್ಲಿ ಈ ರೀತಿಯಾದ ಒಂದು ಸಪೋರ್ಟ್ ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರುವಂಥದ್ದು ಸಮ್ವೇರ್ ಅರೌಂಡ್
12.5ನಲ್ಲಿ ಈ ಟ್ರೆಂಡ್ ಲೈನನ್ನು ಬ್ರೇಕೌಟ್ ಮಾಡಿ ಸ್ವಲ್ಪ ಮೇಲಕ್ಕೆ ಹೋಗೋ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕೂಡ ಮೂವ್ ಆಗಿಲ್ಲ. ಸೊ ಇವತ್ತಿನ ಓವರಾಲ್ ಬ್ಯಾಂಕ್ ನಿಫ್ಟಿ ಸೈಡ್ ವೈಸ್ ಮಾರ್ಕೆಟ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.